ಡಾಕ್ಟರ್ ಸುವರ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್ ಸುವರ್ಣ, ಹೇಳಿ, ಮಲೇರಿಯಾ ಹರಡೋದಕ್ಕೆ ಮುಖ್ಯ ಕಾರಣ ಏನು? ಆ್ಯಕ್ಚುಲಿ ಮಲೇರಿಯಾ ಜ್ವರ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಥವಾ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫಾರಮ್ ಎಂಬ ಪರಾವಲಂಬಿ ಜೀವಿಯಿಂದ ಉಂಟಾಗುವ ಕಾಯಿಲೆ ಇದು. ಇದು ಸೋಂಕು ಹೊಂದಿದ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ಸಾಮಾನ್ಯವಾಗಿ ಕತ್ತಲೊತ್ತಲ್ಲಿ ಕಚ್ಚೋದು. ಅಂದ್ರೆ ಡೆಂಗ್ಯೂ ಎಲ್ಲ ಬೆಳಗಿನ ಹೊತ್ತು ಕಚ್ಚೋದ್ರಿಂದ ಹರಡುವಂತಹ ಕಾಯಿಲೆ. ಈ ಮಲೇರಿಯಾ ರಾತ್ರಿ ಹೊತ್ತು ಅನಾಫಿಲಿಸ್ ಅನ್ನೋ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಹರಡುವಂತಹ ಕಾಯಿಲೆ. ಹೌದು. ಏನೇನು ಲಕ್ಷಣಗಳಿದೆ ಇದರಲ್ಲಿ? ಮೊದಲು ಚಳಿ ಬರುತ್ತೆ, ನಡುಕ ಒಂದು ಚಳಿ ಬರುತ್ತೆ, ನಂತರ ಜ್ವರ ಕಾಣಿಸ್ಕೊಳ್ಳುತ್ತೆ, ನಂತರ ಬೆವರುತ್ತಾರೆ. ಸೊ ಇದ್ರ ಜೊತೆಗೆ ತಲೆನೋವು, ಮೈಕೈ ನೋವು, ವಾಕರಿಕೆ, ವಾಂತಿ ಇವೆಲ್ಲ ಉಂಟಾಗಬಹುದು. ಇದನ್ನ ಹೇಗೆ ಕಂಡುಹಿಡಿತೀರಾ? ಚಳಿ ಜ್ವರ ಬಂದಂಥ ಪ್ರಕರಣಗಳನ್ನ ನಾವು ಸಂಶಯಾತ್ಮಕ ಮಲೇರಿಯಾ ಪ್ರಕರಣಗಳು ಇರಬಹುದು ಅಂತ ನಾವು ಅದನ್ನು ಸಂಶಯಿಸಿ ರಕ್ತ ಪರೀಕ್ಷೆಗೆ ಒಳಪಡಿಸ್ತೇವೆ. ಇದು ತುಂಬ ಸರಳವಾದ ವಿಧಾನ, ಸುಲಭವಾಗಿ ನಾವು ಕಂಡುಹಿಡಿಯಬಹುದು ಮತ್ತು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನು ಉಚಿತವಾಗಿ ನಾವು ಮಾಡ್ತೇವೆ. ರಕ್ತ ಪರೀಕ್ಷೆಯಿಂದ ನಾವು ಮಲೇರಿಯಾ ಪ್ರಕರಣವನ್ನ ಖಾತ್ರಿ ಮಾಡ್ಕೊಳ್ತೇವೆ. ಆ ವ್ಯಕ್ತಿ ಎಷ್ಟು ದಿನ ಜ್ವರದಿಂದ ಬಳಲ್ತಾ ಇದ್ರೆ ನೀವು ಮಲೇರಿಯಾ ಸಸ್ಪೆಕ್ಟ್ ಮಾಡಿ ಅದಕ್ಕೆ ಬ್ಲಡ್ ಟೆಸ್ಟ್ ನ ಆರ್ಡರ್ ಮಾಡ್ತೀರಾ? ಅಲ್ಲ, ಅದು ಮಲೇರಿಯಾ ಜ್ವರ ಪ್ರಕರಣಗಳು ಫಸ್ಟ್ ಡೇ ಕಂಡುಹಿಡಿದ್ರೆ ಬೇಗ ಗುಣಮುಖ ಹೊಂದುತ್ತೆ. 3 ದಿವಸದಲ್ಲಿ ಕಂಡುಹಿಡಿದ್ರೆ ಇನ್ನೊಂದೆರಡು ದಿವಸ ಟ್ರೀಟ್ಮೆಂಟ್. ಹಂಗೆ ಅದೇನಾಗುತ್ತೆ, ರೋಗ ಲಕ್ಷಣಗಳು ಆಧಾರದ ಮೇಲೆ ಮೊದಲನೇ ದಿವಸನೇ ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಯಾಕೆ ಅಂದರೆ ನಾವು ಒಂದು ವೇಳೆ ಆ ಪ್ರಕರಣನ ಪತ್ತೆ ಮಾಡಿ ಕರೆಕ್ಟ್ ಟ್ರೀಟ್ಮೆಂಟ್ ಹಾಕಿಲ್ಲ ಅಂದರೆ ಬೇರೆಯವರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ವೆರಿ ಫಸ್ಟ್ ಡೇನೆ ನಾವು ಅದನ್ನು ಬಂದು ತೋರಿಸ್ಕೊಳ್ಳೋಕ್ಕೆ, ಪರೀಕ್ಷೆಗೆ ಒಳಪಡಿಸೋದಕ್ಕೆ ಎಲ್ಲ ಕಡೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಿರ್ತೀವಿ. ಮಲೇರಿಯಾ ಜ್ವರದಿಂದ ಬಳಲ್ತಾ ಇರೋ ರೋಗಿನ ಕಚ್ಚಿದ ಸೊಳ್ಳೆ ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಯನ್ನ ಕಚ್ಚಿದಾಗ ಮತ್ತೆ ಅವರಿಗೂ ಕೂಡ ಅದು ಹರಡುವ ಸಾಧ್ಯತೆ ಇರುತ್ತೆ. ಚಿಕಿತ್ಸೆ ಏನಿದೆ? ನಮ್ಮ ಕರ್ನಾಟಕದಲ್ಲಿ 2 ಥರ ಮಲೇರಿಯಾ ಪ್ರಕರಣಗಳು ನಾವು ಕಂಡುಹಿಡಿದಿದ್ದೇವೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ ಒಂದು, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫಾರಮ್ ಅಂತೇಳಿ. ವೈವ್ಯಾಕ್ಸ್ ಸಾಮಾನ್ಯವಾಗಿ ಹೆಚ್ಚು ಕಂಡು ಬಂದಿದೆ. PF ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಾವು PFಗೆ ಏನ್ ಮಾಡ್ತೀವಿ, 3 ದಿವಸ ACT ಆರ್ಟಿಸುನೇಟ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಥೆರಪಿ ಅಂತ ಹೇಳ್ಬಿಟ್ಟು ಕೀಮೋಥೆರಪಿ ಅಂತ. ಮತ್ತೆ ಪ್ರೈಮಾಕ್ವಿನ್ 1 ದಿನ ಕೊಡ್ತೇವೆ. ಇದು PF ಸಂಬಂಧಪಟ್ಟ ಹಾಗೆ. PVಗೆ ಬಂದ್ರೆ 3 ದಿವಸ ಕ್ಲೋರೋಕ್ವಿನ್ ಮಾತ್ರೆ ಕೊಡ್ತೇವೆ, ಮತ್ತೆ 14 ದಿವಸ ಪ್ರೈಮಾಕ್ವಿನ್ ಕೊಡ್ತೇವೆ. 2 ಪ್ರಕರಣಗಳಿಗೆ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ. ನಾವು ಪ್ರೈವೇಟ್ ಸೆಕ್ಟರಲ್ಲಿ ಡಿಟೆಕ್ಟ್ ಆದವ್ರಿಗೂ ಕೂಡ ನಾವು KPME ಅಡಿಯಲ್ಲಿ ಅವರಿಗೂ ಕೂಡ ನೋಟಿಫೈ ಮಾಡಲಿಕ್ಕೆ ನಾವು ಹೇಳಿರ್ತೀವಿ ಪ್ರತಿ ಪ್ರಕರಣಗಳನ್ನು. ಅದು ನೋಟಿಫೈ ಮಾಡಿದ ನಂತರ ಅವರು ನಮ್ಮ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಸೇಮ್ ನಾವು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾರೆ. ಮೆಡಿಸಿನ್ ನಮ್ಮಿಂದನೇ ತಗೊಂಡು ಅಲ್ಲಿ ಕೂಡ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟು ದಿನದಲ್ಲಿ ಗುಣಮುಖನಾಗ್ತಾನೆ ರೋಗಿ? ಇಂಪ್ರೂವ್ ಆಗುತ್ತೆ. 3-4 ಡೇಸ್ ಅಲ್ಲಿ ಔಟ್ ಆಫ್, ಅಂದ್ರೆ ಡಿಪೆಂಡ್ಸ್ ಆನ್ ಟೈಪ್, ಇಮ್ಯುನಿಟಿ, ಸಿವಿಯಾರಿಟಿ, ವಿರುಲೆನ್ಸ್ ಆಫ್ ದ ಪ್ಯಾರಸೈಟ್. PF ಡೇಂಜರಸ್ ಇದೆ. ಅದು ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಸೆರೆಬ್ರಲ್ ಮಲೇರಿಯಾ ಅಂತ ಆಗ್ಬೋದು, ಮರಣನೂ ಕೂಡ ಸಂಭವಿಸಬಹುದು. ಸೊ ಹಾಗಾಗಿ 3 ದಿವಸದಲ್ಲಿ ರಿಕವರ್ ಕಂಪ್ಲೀಟ್ ಆಗೋಗ್ತಾರೆ. 3 ದಿವಸ ಟ್ರೀಟ್ಮೆಂಟ್ ಆಯಿತು ಅಂದ್ರೆ ರಿಕವರಿ ಆಗ್ತಾರೆ. ಈವನ್ 1 ಡೇ ಟ್ರೀಟ್ಮೆಂಟ್ ಇಸ್ ಸಫಿಷಿಯಂಟ್ ಟು ರೆಡ್ಯೂಸ್ ದ ಸಿವಿಯಾರಿಟಿ. ಡೆಂಗ್ಯೂಗೂ ಮಲೇರಿಯಾಗೂ ಏನು ವ್ಯತ್ಯಾಸ ಇದೆ? ಡೆಂಗ್ಯೂ ಜ್ವರ, ಇದರಲ್ಲಿ ಜ್ವರ ತುಂಬ ತೀವ್ರವಾಗಿರುತ್ತೆ, ವಿಪರೀತ ತಲೆನೋವು ಇರುತ್ತೆ, ಕಣ್ಣುಗುಡ್ಡೆ ಹಿಂಭಾಗದಲ್ಲಿ ವಿಪರೀತ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಇದು ತುಂಬ ತೀವ್ರತೆ ಇದ್ದಂಥ ಪಕ್ಷದಲ್ಲಿ ಇದು ಬಾಯಿ, ಮೂಗು ಮತ್ತು ಒಸಡುಗಳಿಂದ ರಕ್ತಸ್ರಾವ ಆಗಬಹುದು ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತದೆ. ಇದು ಡೆಂಗ್ಯೂ ರಕ್ತಸ್ರಾವ ಜ್ವರ ಅಥವಾ ಡೆಂಗ್ಯೂ ಆಘಾತಕಾರಿ ಜ್ವರ. ಆದ್ದರಿಂದ ಇವು ಮಾರಣಾಂತಿಕನೂ ಕೂಡ ಆಗಿರಬಹುದು. ಇನ್ನು ಮಲೇರಿಯಾದಲ್ಲಿ ಮೊದಲು ಚಳಿ ಬರುತ್ತೆ, ಚಳಿ ಜೊತೆಗೆ ನಡುಕನೂ ಬರುತ್ತೆ. ಇದು ಸಾಮಾನ್ಯ 15 ನಿಮಿಷದಿಂದ 1 ಗಂಟೆಗಳ ಕಾಲ ಇದು ಉಂಟಾಗಬಹುದು. ಆ ಚಳಿ ನಿಂತ ಮೇಲೆ ತಕ್ಷಣ ಜ್ವರ ಜಾಸ್ತಿ ಆಗುತ್ತೆ. ಅದು ತೀವ್ರತರವಾದ ಜ್ವರ ಇರುತ್ತೆ. ಜೊತೆಗೆ ಜ್ವರ ಇದು ಸುಮಾರು 1 ಗಂಟೆಯಿಂದ 6 ಗಂಟೆ ತನಕ ಇದು ಇರಬಹುದು ಜ್ವರ. ಅದಾದ ನಂತರ ಬೆವರು ಶುರು ಆಗುತ್ತೆ. ಸೊ ಅದು ಹೇಗೆ ಅಂತಂದ್ರೆ ವಿಪರೀತ ಬೆವರೋದು. ಮಲಗಿರುವಂತ ರೋಗಿ ಎಚ್ಚರ ಆಗ್ತಿದ್ದಂಗೆನೆ ಮೈ ತುಂಬಾ ಬೆವರಿರುತ್ತೆ, ಸುಸ್ತಾಗುತ್ತೆ. ಸೊ ಇದು ಅವರು ಅನುಭವಿಸ್ತಾರೆ. ಈ ಜ್ವರ ಎವ್ರಿ ಡೇ ಬರಬಹುದು, ಪ್ರತಿದಿನ ಬರಬಹುದು ಅಥವಾ ದಿನ ಬಿಟ್ಟು ದಿನ ಬರಬಹುದು. ಮಲೇರಿಯಾದಲ್ಲಿ PF ಇದ್ರೆ ಮಾತ್ರ ಮಾರಣಾಂತಿಕ.
PV ಇದ್ರೆ ಅದು ಮಾರಣಾಂತಿಕ ಇಲ್ಲ. ಆದರೆ PV ಪದೇ ಪದೇ ಬರುತ್ತೆ, ಮತ್ತೆ ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಸ್ವಲ್ಪ ರೋಗಾಣು ಉಳಿದು ಅವ್ರ ಬಾಡಿಲಿ ಮತ್ತೆ ಅದು ರೆಕರೆನ್ಸ್ ಆಗೋ ಸಾಧ್ಯತೆ ಇದೆ. ಆದರೆ PF ಮಾರಣಾಂತಿಕ ಆಗುತ್ತೆ. ಬಟ್ ಇದು ಡೆಂಗ್ಯೂ ಅರ್ಲಿಯರಾಗಿ ಡಿಟೆಕ್ಟ್ ಆದರೆ ಮಾರಣಾಂತಿಕ ಇರೋದಿಲ್ಲ. ಮಕ್ಕಳಲ್ಲಿ ಅಥವಾ ಗರ್ಭಿಣಿಯರಲ್ಲಿ ಈ ಮಲೇರಿಯಾ ರೋಗ ಬಂದ್ರೆ ಅವರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಯಾಕೆಂದ್ರೆ ಅವರ ಇಮ್ಯುನಿಟಿ ಒಂಚೂರು ಕಡಿಮೆ ಇರುತ್ತೆ, ಜೊತೆಗೆ ವೃದ್ಧರಲ್ಲಿ. ಹೌದು, ಗರ್ಭಿಣಿಯರಲ್ಲಿ ಇದು PF ಅಂತ ಏನ್ ಹೇಳ್ತೀವಿ, ಅದರಿಂದ ಇನ್ಫೆಕ್ಟ್ ಆದರೆ ಹಿಮೋಗ್ಲೋಬಿನ್ ಲೈಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಅದು ಲಾಸ್ ಆಗ್ತಾ ಹೋಗುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ HP ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅದಾದಂಥ ಸಂದರ್ಭದಲ್ಲಿ ಆ ಮಗುವಿಗೆ ತಲುಪಬೇಕಾದ ಆಮ್ಲಜನಕ ಇರ್ಬೋದು ಅಥವಾ ನ್ಯೂಟ್ರಿಷನ್ ಇರ್ಬೋದು, ಪೌಷ್ಟಿಕಾಂಶ ಇರ್ಬೋದು, ಅದು ಮಗುಗೆ ತಲುಪೋದು ಕಡಿಮೆ ಆಗಿ ಏನಾಗುತ್ತೆ, ಗರ್ಭಪಾತ ಆಗೋ ಸಾಧ್ಯತೆ ಇದೆ. ಜೊತೆಗೆ ಮಗು IUGR ಅಂತ ಹೇಳ್ತೀವಿ ನಾವು, ಅಂದ್ರೆ ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್, ಮಗು ಸ್ವಲ್ಪ ತೂಕ ಕಡಿಮೆ ಆಗಿ ಹುಟ್ಟುವ ಸಾಧ್ಯತೆನೂ ಇದೆ. ಮಕ್ಕಳಲ್ಲಿ ಅಂತ ಬಂದ್ರೆ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇದೆ, ಅವರಿಗೆ ಸಕಾಲದಲ್ಲಿ ಟ್ರೀಟ್ಮೆಂಟ್ ಆಗಲಿಲ್ಲ ಅಂದ್ರೆ ಬ್ರೈನ್ಗೆ ತಗಲಿ ಸೆರೆಬ್ರಲ್ ಮಲೇರಿಯಾ ಆಗಬಹುದು. ಅದು ವಾಸಿ ಆದ್ಮೇಲೂ ಮಗು ನ್ಯೂನತೆಗಳಿಂದ ಬಳಲಬಹುದು, ಸಾವು ಕೂಡ ಸಂಭವಿಸಬಹುದು. ಹಾಗಾಗಿ ಗರ್ಭಿಣಿಯರು, ವೃದ್ಧರು ಮತ್ತೆ ಈ ಮಕ್ಕಳಲ್ಲಿ ನಾವು ಶೀಘ್ರದಲ್ಲಿ ಡಿಟೆಕ್ಟ್ ಮಾಡಬೇಕು, ಪತ್ತೆ ಮಾಡಬೇಕು. ಆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗುವವರೆಗೆ ಅವ್ರನ್ನ ಮಾನಿಟರ್ ಮಾಡಬೇಕಾಗತ್ತೆ. ಜೊತೆಗೆ ಇಮ್ಯುನಿಟಿ ಕಡಿಮೆ ಇರೋರು ಅಂತ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಂದ ಬಳಲ್ತಾ ಇರೋರು, ಕ್ಯಾನ್ಸರ್, HIV ಸೋಂಕಿತರು, ಇವರು ಕೂಡ ತುಂಬಾ ಎಚ್ಚರಿಕೆಯಾಗಿ ಇರಬೇಕು ಅಂತ ಅನ್ಕೊಳ್ತೀನಿ. ಹೌದೌದು, ಇದು ಆಕ್ಚುಲಿ ಇದು ಸೊಳ್ಳೆಯಿಂದ ಹರಡೋದ್ರಿಂದ, ಅನಾಫಿಲಿಸ್ ಸೊಳ್ಳೆ ನಿಯಂತ್ರಣ ಮಾಡೋದ್ರಿಂದ ನಾವು ಮಲೇರಿಯಾನ ಹತೋಟಿಗೆ ಹಿಡ್ಬೋದಾಗತ್ತೆ. ಈ ಸೊಳ್ಳೆಗಳು ಸ್ವಚ್ಛ ಮಳೆ ನೀರು ಎಲ್ಲಿ ಸಂಗ್ರಹ ಆಗುತ್ತೆ, ಕೆರೆ, ಬಾವಿ, ಕಟ್ಟೆ, ಕೃಷಿ ಹೊಂಡ, ಇಂಥ ಕಡೆ ಇದರದ್ದು ಸಂತತಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವು ಲಾರ್ವಾಹಾರಿ ಮೀನುಗಳನ್ನ ಬಿಡೋದ್ರಿಂದ ಸೊಳ್ಳೆ ಸಂತತಿಯನ್ನ ನಾವು ನಿಯಂತ್ರಿಸಬಹುದು. ಸೊ ಇನ್ನ ಅದರ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಹೇಳಕ್ ಹೋದ್ರೆ, ಎಲ್ಲ ನೀರಿನ ತೊಟ್ಟಿಗಳು, ಡ್ರಮ್ಗಳು, ಬ್ಯಾರೆಲ್ಲು, ಏರ್ ಕೂಲರು ಇಂಥದನ್ನೆಲ್ಲ ವಾರಕ್ಕೊಮ್ಮೆ ಖಾಲಿ ಮಾಡಿ ಸ್ವಚ್ಛಗೊಳಿಸಿ ಅದನ್ನ ಒಣಗಿಸಿ ಭರ್ತಿ ಮಾಡಬೇಕಾಗತ್ತೆ. ನೀರನ್ನ ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ, ಡ್ರಮ್ಗಳಿಗೆ ಸೊಳ್ಳೆ ಒಳಗಡೆ ನುಸುಳದಾಗೆ ಮುಚ್ಚಳಗಳಿಂದ ಮುಚ್ಚಬೇಕಾಗತ್ತೆ. ಮತ್ತೆ ಬಯಲಿನಲ್ಲಿರುವ ತಾಜ್ಯ ವಸ್ತುಗಳಾದ ಟೈರು, ಎಳೆನೀರು, ಚಿಪ್ಪು, ಮರದ ಕೊಟ್ರೆಗಳಲ್ಲಿ ನೀರು ಸಂಗ್ರಹ ಆಗೋದು, ಹೂವಿನ ಕುಂಡಗಳು, ದೆನ್ ಒಡೆದ ಬಾಟಲಿ, ಕುಡಿದು ಬಿಸಾಡಿದ ಪ್ಲಾಸ್ಟಿಕ್ ಲೋಟಗಳು, ಬಾಟಲು, ಇಂಥವುಗಳಲ್ಲಿ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸಬೇಕು. ಮತ್ತೆ ಸೂಕ್ತ ವಿಲೇವಾರಿ ಕೂಡ ಮಾಡಬೇಕಾಗತ್ತೆ. ದೆನ್ ಸ್ವಯಂ ರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನ ಬಳಸಬೇಕಾಗತ್ತೆ, ಹಾಗೂ ಔಷಧ ಲೇಪಿತ ಸೊಳ್ಳೆ ಪರದೆಗಳನ್ನ ಬಳಸಬೇಕಾಗತ್ತೆ. ಮೈ ತುಂಬಾ ಬಟ್ಟೆ ಧರಿಸೋದು ಉತ್ತಮ. ಸೊಳ್ಳೆಗಳ ಕಚ್ಚುವಿಕೆಯಿಂದ ರಕ್ಷಣೆನ ನಾವು ಪಡ್ಕೊಂಡ್ರೆ ಮಾತ್ರ ನಾವು ಇದರಿಂದ ಬಳಲದನ್ನ ತಪ್ಪಿಸ್ಕೋಬಹುದು. ಮೇಡಮ್, ನಿಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಯಾವ್ಯಾವ ಕ್ರಮಗಳನ್ನ ಅನುಸರಿಸ್ತಾ ಇದ್ದೀರಾ ಈ ಮಲೇರಿಯಾ ಹರಡದ ಹಾಗೆ? ನಾವು ಈ ಮಲೇರಿಯಾ 2015ನೇ ಇಸ್ವಿಯಲ್ಲೇನೆ ನಮ್ಮಲ್ಲಿ ಸ್ಥಳೀಯವಾಗಿ ಕಂಡುಬಂದು ನಂತರ ಆಮದು ಬರ್ತಾ ಇರೋದ್ರಿಂದ ನಾವು ಜನರಲ್ಲಿ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದು ನಾವು ಸರ್ವೆಲೆನ್ಸ್ ಮಾಡಬೇಕಾಗತ್ತೆ, ಸಮೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡೋದಿಕ್ಕೆ ಬರೀ ಆರೋಗ್ಯ ಇಲಾಖೆಯವರು ಮನೆ ಮನೆಗೆ ಭೇಟಿ ಮಾಡಿ ಸಾರ್ವಜನಿಕರು ಅಥವಾ ಕಮ್ಯುನಿಟಿಯಲ್ಲಿ ರೀಚ್ ಮಾಡೋಕ್ಕೆ ಕಷ್ಟ ಸಾಧ್ಯ ಪ್ರತಿ ಮನೆಗೆ ಅಂತ ಹೇಳಿ ನಾವು ಶಾಲಾ ಶಿಕ್ಷಕರಿಗೆ, ಸೈನ್ಸ್ ಟೀಚರ್ಸ್ಗಳಿಗೆ ನಾವು ತರಬೇತಿನ ನೀಡಿದ್ದೀವಿ. ಯಾಕೆ ಅಂತಂದ್ರೆ ಅವರು ಮಕ್ಕಳಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಅವರು ಬೆಸ್ಟ್ ಸ್ಟೇಕ್ ಹೋಲ್ಡರ್ ಅನ್ನೋ ದೃಷ್ಟಿಯಿಂದ. ನಂತರ PDOsಗಳಿಗೂ ಕೂಡ ನಾವು ಸೆನ್ಸಿಟೈಸೇಷನ್ ಕಾರ್ಯಕ್ರಮನ ಮಾಡಿದ್ದೀವಿ ಪ್ರತಿ ವರ್ಷ. ಸೊ ಅದೇನಾಗುತ್ತೆ ಅಂತಂದ್ರೆ ಅವರು ತ್ಯಾಜ್ಯ ವಿಲೇವಾರಿ ಮಾಡೋದ್ರಲ್ಲಾಗ್ಲಿ ಅಥವಾ ಈ ಹಳ್ಳಿಯ ಮುಖಂಡರುಗಳನ್ನ ಇನ್ವಾಲ್ವ್ ಮಾಡ್ಕೋತಾ ಇದ್ದೀವಿ. ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಅಂತ ಏನ್ ಹೇಳ್ತೀವಿ, ಅವ್ರನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ಕೋತಾ ಇದ್ದೀವಿ. ವಿವಿಧ ಸರ್ಕಾರಿ ಯಾವುದೇ ಇಲಾಖೆ ಇರಲಿ ಅವ್ರನ್ನೆಲ್ಲ ಒಟ್ಟುಗೂಡಿಸಿ ನಾವು ಇಂಟರ್ ಸೆಕ್ಟರಲ್ ಮೀಟಿಂಗ್ DC ಮತ್ತು CO ಅವರ ಚೇರ್ಮನ್ಶಿಪ್ ಅಲ್ಲಿ ನಾವು ಮೀಟಿಂಗ್ನ ಕಂಡಕ್ಟ್ ಮಾಡ್ತೀವಿ. ಮಾಡಿದ ನಂತರ ಅವರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅವೇರ್ನೆಸ್ ಎಲ್ಲಾ ಡಿಪಾರ್ಟ್ಮೆಂಟಲ್ಲೂ ಕೂಡ ರೀಚ್ ಆಗುವ ಹಾಗೆ ನಾವು ನೋಡ್ಕೋತಾ ಇದ್ದೀವಿ. ಸೊ ಸಮೀಕ್ಷೆಗೆ ಬರೋಕೆ ಹೋದ್ರೆ ನಾವು 2 ಥರ ಮಾಡ್ತೀವಿ, ಆಕ್ಟಿವ್ ಅಂಡ್ ಪ್ಯಾಸಿವ್ ಅಂತೇಳಿ. ಆಕ್ಟಿವ್ ಅಂದ್ರೆ ನಾವೇ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಸೊಳ್ಳೆಗಳ ತಾಣಗಳನ್ನ ನಾಶ ಮಾಡೋದನ್ನ ಅವೇರ್ನೆಸ್ ಕೊಡ್ತಾ ಬರ್ತೀವಿ. ಇನ್ನ ಒಂದು ಅದ್ರ ಜೊತೆಗೆ ನಾವು ಅಲ್ಲಿ ಯಾವ್ದಾದ್ರು ಜ್ವರದ ಪ್ರಕರಣಗಳು ಅವ್ರ ಫೀಲ್ಡ್ಗೆ ಹೋದಾಗ ಕಂಡಂತ ಪಕ್ಷದಲ್ಲಿ ಅವರಿಂದ ರಕ್ತ ಮಾದರಿನ ತೆಗೆದು ತಕ್ಷಣ ಅದನ್ನ ಪತ್ತೆ ಹಚ್ಚಿ ಇನ್ನೊಬ್ಬರಿಗೆ ಹರಡದಾಗೆ ನೋಡ್ಕೋತೀವಿ. ಇನ್ನ ಒಂದು ಪ್ಯಾಸಿವ್ ಅಂತ ಹೇಳಿದ್ರೆ ಜ್ವರದ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಪ್ರತಿ ಜ್ವರದ ಪ್ರಕರಣಗಳನ್ನ ನಾವು ಮಲೇರಿಯಾ ಇರಬಹುದಾ ಅಂತ ನಾವು ಸಂಶಯ ಪಟ್ಟು ಅವರಿಗೆ ಒಂದು BS ಅಂತ ಬ್ಲಡ್ ಸ್ಮಿಯರ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅದು ತುಂಬಾ ಸಿಂಪಲ್ ಇದೆ. ಅದನ್ನ ಪರೀಕ್ಷೆಗೆ ಒಳಪಡಿಸಿ ಅದೇನಾದ್ರೂ ಡಿಟೆಕ್ಟ್ ಆದರೆ
ತಕ್ಷಣ ನಾವು ಅವರಿಗೆ ಟ್ರೀಟ್ಮೆಂಟ್ ಆಗ್ತೇವೆ. ಇದರ ಜೊತೆಗೆ ನಾವು ಮೈಗ್ರೇಟರಿ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ವಲಸೆ ಹೋಗುವಂಥ ಜನಗಳು. ಉದಾಹರಣೆಗೆ ಹುಣಸೂರು ತಾಲೂಕಿನಲ್ಲಿ ಪಕ್ಷಿರಾಜಪುರ 1 and 2 ಅಂತ ಇದೆ. ಸೊ ಅವ್ರೇನ್ ಮಾಡ್ತಾರೆ, ಅವರ ಲೈವ್ಲಿಹುಡ್ಗೋಸ್ಕರ ಅವರು ಸೌತ್ ಆಫ್ರಿಕಾ ಬೇರೆ ದೇಶಕ್ಕೆ ಹೋಗ್ತಾರೆ. ಅವರು ಎಣ್ಣೆ ಮಾರುವ ಸಲುವಾಗಿ ಹೋಗ್ತಾರೆ. ಅದು ಎಂಡಮಿಕ್ ಏರಿಯಾ ಸೌತ್ ಆಫ್ರಿಕಾ. ಸೊ ಅಲ್ಲಿಂದ ಅವರು ಇನ್ಫೆಕ್ಷನ್ ತಗೊಂಡು ಅಲ್ಲಿ ಟ್ರೀಟ್ಮೆಂಟ್ ಇಲ್ಲಿ ಇರೋ ರೀತಿ ಸಿಕ್ಕಿರೋದಿಲ್ಲ ಅಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಅವರು ಈ ಕಡೆಗೆ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅಷ್ಟು ಅವೇರ್ನೆಸ್ ಇದೆ, ಬರ್ತಿದ್ದಂಗೆ ಮನೆಗೂ ಹೋಗಲ್ಲ. ಅವರು ಒಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿ ನಮಗೆ ಕಮ್ಯುನಿಕೇಟ್ ಮಾಡಿ ನಮ್ಮ ಟ್ರೀಟ್ಮೆಂಟ್ ಅನ್ನ ತಗೊಂಡು ವಾಸಿ ಮಾಡಿಕೊಂಡು ನಂತರ ಅವರು ಅವ್ರ ಪ್ಲೇಸ್ಗೆ ಹೋಗ್ತಾರೆ, ಮನೆಗೂ ಕೂಡ ಹೋಗೋದಿಲ್ಲ. ಅಷ್ಟು ಜಾಗೃತಿ ಆ ಏರಿಯಾದಲ್ಲಿ ಮನೆಗೆ ಅಲ್ಲಿರೋ ಗ್ರಾಮ ಪಂಚಾಯತಿ ಮೆಂಬರಿಗೆ, ಆಶಾ ವರ್ಕರಿಗೆ, ಅಂಗನವಾಡಿ ವರ್ಕರ್ಗೆಲ್ಲ ತಿಳುವಳಿಕೆ ಕೊಟ್ಟಿರ್ತೀವಿ. ದೆನ್ ಅದನ್ನ ಬಿಟ್ರೆ ಕಾಂಟ್ರಾಕ್ಟರ್ಸ್ ಇರ್ತಾರಲ್ಲ, ಮನೆ ಅಥವಾ ಯಾವುದಾದ್ರೂ ಲೇಬರ್ ಕಾಂಟ್ರಾಕ್ಟರ್, ಅವ್ರದ್ದು ಕೂಡ ಒಂದು ಸೆನ್ಸಿಟೈಸೇಷನ್ ಮೀಟಿಂಗ್ಗಳನ್ನ ನಾವು ಕೊಡ್ತೇವೆ. ಅಂತ ಕೊಟ್ಟಂತ ಸಂದರ್ಭದಲ್ಲಿ ಅವರು ಪ್ರತಿಯೊಬ್ಬರು ಬೇರೆ ಊರಿಂದ, ಅಂದ್ರೆ ನಾರ್ತ್ ಕರ್ನಾಟಕದಿಂದ ಅಥವಾ ನಾರ್ತ್ ಇಂಡಿಯಾದಿಂದ, ಬಿಹಾರ್, ಒಡಿಸ್ಸಾ, ಪಶ್ಚಿಮ ಬಂಗಾಳ ಆ ಕಡೆಯಿಂದೆಲ್ಲ ಈ ಕಡೆಗೆ ತುಂಬ ಬರ್ತಾರೆ ಕೆಲಸಕ್ಕೆ ಸಹ ಹುಡ್ಕೊಂಡು. ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಬಂದಂಥ ಸಂದರ್ಭದಲ್ಲಿ ಫುಲ್ ಸ್ಕ್ರೀನ್ ಮಾಡಿ ನಂತರ ನೀವು ಇಟ್ಕೊಳ್ಳಿ. ಅವ್ರು ಊರಿಗೆ ಹೋಗಿ ಬಂದರೂ ಕೂಡ ಅವರಿಂದ ಬಂದ ನಂತರ ಅವರಲ್ಲಿ ಜ್ವರ ಏನಾದರೂ ಕಾಣಿಸ್ಕೊಂಡ್ರೆ ಅವರಿಗೆ ಪರೀಕ್ಷೆಗೊಳಪಡಿಸಿ ಅಂತ ಅವ್ರನ್ನೂ ಕೂಡ ಒಂದು ಕಾರ್ಯಕ್ರಮನ ನಾವು ಸೆನ್ಸಿಟೈಸೇಷನ್ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತೇವೆ. ನಮ್ಮ ಇಲಾಖೆಯಿಂದ ಲಾರ್ವಾಹಾರಿ ಮೀನುಗಳನ್ನು, ಗಪ್ಪಿ ಅಂಡ್ ಗ್ಯಾಂಬೂಷಿಯಾ ಮೀನುಗಳನ್ನು ನಾವು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾಕಾಣಿಕೆ ಮಾಡೋಕ್ಕೋಸ್ಕರ ನಾವು ಒಂದು ಹ್ಯಾಚರೀಸ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ನಾವು ಆ ಮೀನುಗಳನ್ನು ಸಾಕಿ ಬೆಳೆಸಿ ಆ ವ್ಯಾಪ್ತಿಯಲ್ಲಿ ಬರುವ ಕೆರೆ ಕಟ್ಟೆಗಳಿಗೆ ನಾವು ಲಾರ್ವಾಹಾರಿ ಮೀನುಗಳನ್ನು ಬಿಟ್ಟು ಸೊಳ್ಳೆ ಸಂತತಿ ಆಗದ ಹಾಗೆ ಕ್ರಮನ ಕೈಗೊಳ್ತೇವೆ. ದೆನ್ ಅವೇರ್ನೆಸ್ಗೋಸ್ಕರ ಜನ ಪಬ್ಲಿಕ್ ಗೊತ್ತಾಗಲಿ ಅಂತ ಹೇಳಿ ಲೈಬ್ರರಿಲೂ ಕೂಡ ನಾವು ಓದೋಕ್ಕೆ ಆಸಕ್ತಿ ಇರೋರೇ ಬರೋದು, ಹಾಗಾಗಿ ಅಲ್ಲಿ ಕೂಡ IEC ಕಾರ್ನರ್ ಮಾಡ್ತೇವೆ. ಅಲ್ಲಿ ಅವ್ರು ಓದಂಥವ್ರು ತಿಳ್ಕೊಂಡು ಅವ್ರ ನಾಲೆಡ್ಜ್ ಇಟ್ಕೊಂಡ್ರೆ ಬೇರೆಯವರಿಗೆ ಅವ್ರು ತಿಳುವಳಿಕೆ ಕೊಡಲಿ ಅನ್ನೋದು ಕೂಡ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಇವಾಗ ನಮ್ಮ ಸ್ಥಳೀಯವಾಗಿ ಮಲೇರಿಯಾ ರೋಗ ಸಂಪೂರ್ಣ ಕಳೆದ 2015ನೇ ಇಸ್ವಿಯಿಂದ ಒಂದೂ ಇಲ್ಲ ನಮ್ಮ ಸ್ಥಳೀಯವಾಗಿ. 11ನೇ ವರ್ಷ ಆಯಿತು. ಸೊ ಹಾಗಾಗಿ ಎಲಿಮಿನೇಷನ್ಗೆ ನಮ್ಮ ಮೈಸೂರು ಜಿಲ್ಲೆ ಸೆಲೆಕ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಸಬ್ ನ್ಯಾಷನಲ್ ಎಲಿಮಿನೇಷನ್ ಟೀಮ್ ಬಂದು ಅವರೆಲ್ಲ ನಮಗೆ ಏನು ಎಲ್ಲ ಕಡೆ ಭೇಟಿ ಮಾಡಿ, PHC ಇರ್ಬೋದು, ಜನರಲ್ ಹಾಸ್ಪಿಟಲ್ ಇರ್ಬೋದು, ಟೆಸ್ಟಿಂಗ್ ಆ್ಯಂಡ್ ಎಲ್ಲ ಕಡೆನೂ ಭೇಟಿ ಮಾಡಿ ಅವರು ಒಂದು ಎಲಿಮಿನೇಷನ್ ಸರ್ಟಿಫಿಕೇಟ್ ನಮಗೆ ಸದ್ಯದಲ್ಲೇ ಸಿಗೋದಿದೆ. ಧನ್ಯವಾದಗಳು ಡಾಕ್ಟರ್ ಸುವರ್ಣ ಅವರೇ. ಇದುವರೆಗೂ ಮಲೇರಿಯಾ ರೋಗದ ಬಗ್ಗೆ ನಮಗೆ ವಿವರವಾಗಿ ಮಾಹಿತಿಯನ್ನು ನೀಡಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.